ಪ್ರತಿಯೊಬ್ಬರಿಗೂ ಸಿಎಂ ಆಗ್ಬೇಕು ಅಂತ ಆಸೆ ಇರುತ್ತೆ. ಮೊದಲು ಸಚಿವ, ಆಮೇಲೆ ಡಿಸಿಎಂ, ಬಳಿಕ ಸಿಎಂ. ಆದ್ರೆ ಸದ್ಯಕ್ಕೆ ಸಿಎಂ ರೇಸ್ನ ಸನ್ನಿವೇಶ ಇಲ್ಲ. ಹೀಗಂತ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪಕ್ಷ ಹಾಗೂ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದೇ ಅಂತಿಮ. ರಾಷ್ಟ್ರೀಯ ಪಕ್ಷದಲ್ಲಿ ಯಾರೇ ಇದ್ರು ಅವ್ರು ಇದನ್ನೇ ಹೇಳೋದು, ಅದೇ ಡೈಲಾಗು. ಕಾಂಗ್ರೆಸ್ನಲ್ಲಿ ಯಾರು ಕಿಂಗ್ ಮೇಕರ್ ಎಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕೂಡ ಇಶ್ಯೂ ಬರೋಕ್ಕಿಂತ ಮುಂಚೆ ನಾವು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದೀವಿ. ಹಿಂದೆ ಕೂಡ ಖರ್ಗೆ ಅವ್ರನ್ನೂ ಭೇಟಿಯಾಗಿದ್ದೀವಿ, KC ವೇಣುಗೋಪಾಲ್ ಭೇಟಿಯಾಗಿದ್ದೀವಿ, ಸುರ್ಜೇವಾಲಾನು ಭೇಟಿಯಾಗಿದ್ದೀವಿ. ಅವಾಗ ಕೂಡ ಭೇಟಿಯಾಗಿದ್ದೀವಿ. ಇದು ಇಶ್ಯೂ ಬರೋದು 3 ತಿಂಗಳು ಈ ಕಡೆ ಮೂಡ. ಅದಕ್ಕಿಂತ ಮುಂಚೆ ನಾವು ಡೆಲ್ಲಿಗೆ ಹೋಗ್ತಾನೆ ಇದ್ದೀವಿ, ಭೇಟಿ ಆಗ್ತಾನೆ ಇದ್ದೀವಿ. ಸಾಕಷ್ಟು ಜನ ಮುಖಂಡರು ಈ ಕಡೆ ಪಾರ್ಟಿಯವರು ಆ ಕಡೆ ಭೇಟಿ ಆಗ್ತೀವಿ, ಆ ಕಡೆಯವರು ಈ ಕಡೆ ಭೇಟಿ ಆಗ್ತಾರೆ. ಅದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ. ಮೀಟಿಂಗ್ ಮಾಡಿದ್ರಿ ಇಲ್ಲಿ 3 ಜನ ನಾಯಕರು, ಮತ್ತೆ ನನ್ನ ಪರಮೇಶ್ವರ್ ಜೊತೆ ಮೀಟಿಂಗ್ ಮಾಡಿದ್ರಿ. ಇದೆಲ್ಲ ಏನ್ ತೋರಿಸೋದು? ಏನು ತೋರಿಸಲ್ಲ, ಹೋಗಿದ್ದೀವಿ ಭೇಟಿಯಾಗಿ ಅಷ್ಟೇ. ಏನು ತೋರಿಸೋಲ್ಲ, ಭೇಟಿಯಾಗಿ ತೋರಿಸಿದ್ದ ಸರಿ, ಅದ್ರ ಬಿಟ್ಟು ಏನು ತೋರಿಸೋದು? ಇಲ್ಲ ಅದು ಯಾಕೆ ಮಾಡ್ಬೇಕು? ಏನು ಅದು ಏನು ಪ್ರೂವ್ ಆಗಿದೆಯಾ? ಪ್ರೂವ್ ಆಗಿದ್ರೆ ಮಾತು ಬೇರೆ. ಇನ್ನೂ ತನಿಖೆನ ಈಗ ಜಸ್ಟ್ ಪ್ರಾರಂಭ ಆಗಿದ್ರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಸತೀಶ್ ಜಾರಕಿಹೊಳಿ ಹಾಗೂ ವಿಜಯೇಂದ್ರ ಅವರ ಭೇಟಿ ಕಾರ್ಯಕರ್ತರ ಸಮ್ಮುಖದಲ್ಲಾದಾಗ ಅದೊಂದು ಮನವಿ ಕೊಡುವಂತಹ ಪ್ರಕ್ರಿಯೆ ಅಂತ ಭಾವಿಸಲಾಗಿತ್ತು. ಬಟ್ ಕ್ಲೋಸ್ ಡೋರ್ ನಲ್ಲಿ ಮೀಟಿಂಗ್ ಮಾಡೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನ್ ಚರ್ಚೆ ಆಗಿದೆಯಂತೆ? ರಾಜಕೀಯದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಕ್ಯಾಮ್ರಾ ಮುಂದೆ ನಾಯಕರು ಹೇಳಿದ್ರು. ಬಿಟ್ವೀನ್ ದ ಲೈನ್ಸ್ ಅನ್ನ ನಾವು ನೋಡ್ಬೇಕಾಗತ್ತೆ. ಸೊ ಬಿಟ್ವೀನ್ ದ ಲೈನ್ಸ್ ಏನ್ ಸೂಚಿಸ್ತಾ ಇದೆ? ಮಮತಾ, ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಕ್ಷಿಪ್ರಗತಿಯ ವಿದ್ಯಮಾನಗಳು ನಡೀತಾ ಇರುವಂತದ್ದು. ಸಿಎಂ ಒಂದು ರೀತಿಯಲ್ಲಿ ಅಧಿಕಾರದ ಅನಿಶ್ಚಿತತೆಯಲ್ಲಿದ್ದಾರೆ. ಮೂಡಾ ತನಿಖೆ ತೀವ್ರಗೊಂಡಿದೆ. ಮುಂದಿನ ಸಿಎಂ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಬಿಜೆಪಿ ಕೂಡ ರಾಜೀನಾಮೆ ಕೊಡಬೇಕು ಅಂತ ಒಂದ್ ಕಡೆ ಆರೋಪ ಮಾಡ್ತಾ ಇದೆ. ಸಂಭವ ಸಿಕ್ಕಿದ್ರೆ ಸರ್ಕಾರ ರಚನೆ ಮಾಡುವಂತಹ ಎಲ್ಲೊಂದ್ ಕಡೆ ಸುಳಿವುಗಳನ್ನು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದ್ದಾವೆ. ಖುದ್ದಾಗಿ ವಿಜೇಂದ್ರ ಅವರೇ ಸರ್ಕಾರ ಬೀಳಿಸ್ತಾ ಇದಾರೆ ಅಂತ ಕಾಂಗ್ರೆಸ್ ನಾಯಕರೇ ಆರೋಪ ಮಾಡ್ತಾ ಇದ್ದಾರೆ. ಈ ತರದ ಸಂದರ್ಭದಲ್ಲಿ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಪ್ರಬಲ ಆಕಾಂಕ್ಷಿ. ಜೊತೆಗೆ ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ. ನಿನ್ನೆ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ಸಚಿವರ ಜೊತೆ ಪ್ರತ್ಯೇಕ ಸಭೆ ಮಾಡ್ತಾ ಇದ್ದಾರೆ. ಮುಂಚೂಣಿಯಲ್ಲಿದ್ದಾರೆ ಸಿಎಂ ಸ್ಥಾನದ ಆಕಾಂಕ್ಷಿಯಲ್ಲಿ. ಇಂಥ ಸಚಿವರನ್ನ ವಿಜೇಂದ್ರ ಭೇಟಿ ಮಾಡಿರೋದು ರಾಜಕೀಯ ವಲಯದಲ್ಲಿ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಜೊತೆಗೆ ಶಿಕಾರಿಪುರದ ಟೋಲ್ ಸಮಸ್ಯೆ ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಮುಖಂಡರ ಜೊತೆ. ಅದೊಂದು ಪ್ರತ್ಯೇಕ 10-15 ನಿಮಿಷ ಕ್ಲೋಸ್ ಡೋರ್ ಮೀಟಿಂಗು ಕೂಡ ಮಾಡಿದ್ದಾರೆ. ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಇಬ್ಬರು ನಾಯಕರು ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಇನ್ನಷ್ಟು ಕುತೂಹಲ ಜಾಸ್ತಿ ಆಗಿದೆ ಏನ್ ಚರ್ಚೆ ಮಾಡಿದ್ದಾರೆ ಅಂತ. ಸದ್ಯಕ್ಕಂತೂ ಅದು ಏನ್ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಸೀಕ್ರೆಟ್. ಆದ್ರೆ ರಾಜಕೀಯ ಹೊರತಾಗಿ ಬೇರೆ ಏನು ಚರ್ಚೆ ಆಗಿರ್ಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಚರ್ಚೆಯ ಫಲಿತಾಂಶ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಭಾರಿ ಕುತೂಹಲ ಮೂಡ್ತಿದೆ. ಈ ತರದ ಸನ್ನಿವೇಶದಲ್ಲಿ ವಿಜೇಂದ್ರ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರುವಂತದ್ದು ಬಿಜೆಪಿ ವಲಯಕ್ಕೂ ಒಂದ್ ರೀತಿಯಲ್ಲಿ ಅಚ್ಚರಿ, ಕಾಂಗ್ರೆಸ್ ವಲಯಕ್ಕೂ ಕೂಡ ಒಂದ್ ರೀತಿಯಲ್ಲಿ ಅಚ್ಚರಿ ಅಂತ. ಆಲ್ ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.